ಬಂಡೆಯ ಖಡಕ್ ಆಡಳಿತಕ್ಕೆ 1 ತಿಂಗಳು. ಅಧಿಕಾರ ಸ್ವೀಕರಿಸಿದ ಕ್ಷಣದಿಂದಲೇ ಆಕ್ಷನ್ ಮೂಡ್ಗೆ ಇಳಿದ ಡಿಕೆಶಿ. ಕೇವಲ 30 ದಿನಗಳಲ್ಲಿ ಬದಲಾಗಿದ್ದು ಹೇಗೆ? ಆಡಳಿತದ ದಿಕ್ಕುದೆಸೆ. ಜನರ ನಿರೀಕ್ಷೆ ಬೆಟ್ಟದಷ್ಟು, ಮುಂದಿನ ಸವಾಲುಗಳು ಸಾಗರದಷ್ಟು. ಇದೇ ಹೊತ್ತಿನ ಸ್ಪೆಷಲ್ ಎಪಿಸೋಡ್ ಶರವೇಗದ ಶಿವ ಸರ್ಕಾರ. ನಾನು ವನಿತಾ. ಜೂನ್ 3, 2026 ಸಂಜೆ 5:15ಕ್ಕೆ ಡಿಕೆ ಶಿವಕುಮಾರ್ ಎಂಬ ಹೆಸರಿನವನಾದ ನಾನು ಎಂದು ಆ ಸಿಂಹ ಗರ್ಜನೆಯ ಧ್ವನಿ ವಿಧಾನಸೌಧದ ಆವರಣದಲ್ಲಿ ಮೊಳಗಿತು. ಅಲ್ಲಿ ಸೇರಿದ್ದ ಸಾವಿರಾರು ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿತು. ಘೋಷಣೆಗಳು ಪ್ರತಿಧ್ವನಿಸಿದವು. ಹೌದು, ಆ ಮೂಲಕ ಬುಧವಾರ ಸಂಜೆ ಕರ್ನಾಟಕದ ರಾಜಕಾರಣದ ಆಪದ್ಬಾಂಧವನಾಗಿ ಕನಕಪುರದ ಬಂಡೆ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ರು. ಇದು ಕೇವಲ ಒಂದು ಪ್ರಮಾಣ ವಚನ ಸಮಾರಂಭವಾಗಿರಲಿಲ್ಲ. ಬದಲಾಗಿ ಇದು ಸುಮಾರು ವರ್ಷಗಳ ನಿರಂತರ ಹೋರಾಟ, ಸವಾಲುಗಳು, ಕಣ್ಣೀರು ಮತ್ತು ನಿಲ್ಲದ ಪರಿಶ್ರಮಕ್ಕೆ ಸಿಕ್ಕ ಮಹಾ ಗೆಲುವಿನ ಸಂಕೇತವಾಗಿತ್ತು. ಆ ದಿನ ರಾಜಧಾನಿಯ ಹೃದಯ ಭಾಗದಲ್ಲಿ ಇತಿಹಾಸವೊಂದು ಸೃಷ್ಟಿಯಾಗುತ್ತಿತ್ತು. ಇದೀಗ ಬಂಡೆಯ ಖಡಕ್ ಆಡಳಿತದ ಅಬ್ಬರ ಶುರುವಾಗಿದೆ. ಹೌದು, ರಾಜ್ಯದ ದೊರೆಯಾಗಿ ಬಂಡೆಯ ಆರ್ಭಟಕ್ಕೆ ಈಗ ಸರಿಯಾಗಿ 1 ತಿಂಗಳು. ಈ ಕನಕಪುರದ ಕಲಿ ಆಡಳಿತದ ಚುಕ್ಕಾಣಿ ಹಿಡಿದು ಕೇವಲ 30 ದಿನಗಳು. ಅಧಿಕಾರ ಸ್ವೀಕರಿಸಿದ ಮೊದಲ ಕ್ಷಣದಿಂದಲೇ ಆಕ್ಷನ್ ಮೂಡ್ಗೆ ಇಳಿದ ಟ್ರಬಲ್ ಶೂಟರ್. ಇಡೀ ಸಿಸ್ಟಮ್ಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದು ಹೇಗೆ? 30 ದಿನ 30 ಸಾಧನೆ ಹೇಗಿದೆ? ಸಿಎಂ ಡಿಕೆಶಿ ಹವಾ ನೋಡೋಣ ಬನ್ನಿ. ಕನಕಪುರ ಬಂಡೆಯ ಖಡಕ್ ಆಡಳಿತಕ್ಕೆ 1 ತಿಂಗಳು. ಅಧಿಕಾರ ಸ್ವೀಕರಿಸಿದ ಕ್ಷಣದಿಂದಲೇ ಆಕ್ಷನ್ ಮೂಡ್ಗೆ ಇಳಿದ ಡಿಕೆಶಿ. ಕೇವಲ 30 ದಿನಗಳಲ್ಲಿ ಬದಲಾಗಿದ್ದು ಹೇಗೆ? ಆಡಳಿತದ ದಿಕ್ಕು ದೆಸೆ. ಜನರ ನಿರೀಕ್ಷೆ ಬೆಟ್ಟದಷ್ಟು, ಮುಂದಿನ ಸವಾಲುಗಳು ಸಾಗರದಷ್ಟು. ಡಿಕೆ ಶಿವಕುಮಾರ್ ಎಂಬ ಹೆಸರಾದ ನಾನು ಹೌದು, ಜೂನ್ 3ಕ್ಕಿಂತ ಮೊದಲು ಕರ್ನಾಟಕದ ರಾಜಕೀಯದಲ್ಲಿ ಒಂದೇ ಒಂದು ಹಸಿ ಸುದ್ದಿ ಗಿರಿಕಿ ಹೊಡಿತಾನೇ ಇತ್ತು. ಅದು ರಾಜ್ಯದ ಮುಖ್ಯಮಂತ್ರಿ ಬದಲಾಗ್ತಾರಾ ಇಲ್ವಾ ಅನ್ನೋದು. ತಿಂಗಳುಗಟ್ಟಲೆ ಹಗಲು ರಾತ್ರಿ ಬರೀ ಸಿಎಂ ಕುರ್ಚಿಯ ಸುತ್ತ ಇಡೀ ರಾಜ್ಯದ ರಾಜಕಾರಣ ನಿರಂತರವಾಗಿ ನಡೀತಾ ಇತ್ತು. ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇರೋ ಕಾಂಗ್ರೆಸ್ ಪಕ್ಷ ಅಷ್ಟೇ ಅಲ್ಲದೆ ವಿರೋಧ ಪಕ್ಷಗಳಾದಂತಹ ಬಿಜೆಪಿ ಮತ್ತು ಜೆಡಿಎಸ್ ಪಾಳೆಯದಲ್ಲೂ ಕೂಡ ಇದೇ ದೊಡ್ಡ ಚರ್ಚೆಯಾಗಿತ್ತು. ಎಲ್ಲರ ಕಣ್ಣು ದೆಹಲಿಯ ಹೈಕಮಾಂಡ್ ಅಂಗಳದ ಮೇಲಿತ್ತು. ಯಾಕಂದ್ರೆ ಕರ್ನಾಟಕದ ಮಟ್ಟಿಗೆ ನಾಯಕತ್ವದ ಬದಲಾವಣೆ ಅಂದರೆ ಅದು ಕೇವಲ ವ್ಯಕ್ತಿಯ ಬದಲಾವಣೆಯಲ್ಲ, ಅದು ಇಡೀ ರಾಜ್ಯದ ಜಾತಿ ಸಮೀಕರಣವನ್ನು ತಲೆಕೆಳಗೆ ಮಾಡುವಂತಹ ಮಹಾ ತಿರುವು. ಹೈಕಮಾಂಡ್ ತೆಗೆದುಕೊಳ್ಳುವ ಆ ಒಂದು ನಿರ್ಧಾರ ಮುಂದಿನ 2 ವರ್ಷದ ರಾಜಕೀಯ ದಿಕ್ಸೂಚಿಯನ್ನ ಬದಲಿಸಲಿದೆ ಎನ್ನುವಂತಹ ವಿಚಾರ ಎಲ್ಲರಿಗೂ ಗೊತ್ತಿತ್ತು. ಆದರೆ ಯಾವಾಗ ಆ ಬದಲಾವಣೆ ಘಟಿಸಿತೋ, ಯಾವಾಗ ಕನಕಪುರದ ಬಂಡೆ ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಗದ್ದುಗೆಯನ್ನ ಏರಿದರೋ, ಅಲ್ಲಿಗೆ ಎಲ್ಲದಕ್ಕೂ ಬ್ರೇಕ್ ಬಿತ್ತು. ಈಗ ಬದಲಾವಣೆ ನಡೆದು 1 ತಿಂಗಳು ಕಳೀತಾ ಬಂದಿದೆ. ಪರಿಣಾಮ, ಸ್ಲೋ ಮೋಷನ್ನಲ್ಲಿದ್ದಂತಹ ಕರ್ನಾಟಕದ ರಾಜ್ಯ ಸರ್ಕಾರ ಈಗ ಒಂದೇ ಒಂದು ಸಲ ಬಂಡೆಯ ಆರ್ಭಟಕ್ಕೆ ರಣರೋಚಕ ವೇಗದಲ್ಲಿ ಓಡೋದಕ್ಕೆ ಶುರು ಮಾಡಿದೆ. ಅಧಿಕಾರ ಸಿಕ್ಕ ತಕ್ಷಣ ಸನ್ಮಾನ, ಹೂವಿನ ಹಾರಗಳಿಗೆ ಸೀಮಿತವಾಗುವ ನಾಯಕರನ್ನು ನಾವು ನೋಡಿದ್ದೀವಿ. ಆದರೆ ಕನಕಪುರದ ಬಂಡೆ ಆ ಸಂಸ್ಕೃತಿಗೆ ವಿರುದ್ಧವಾಗಿ ನಿಂತಿದ್ದಾರೆ. ಎಸ್, ಡಿಕೆ ಶಿವಕುಮಾರ್ ಅವರು ಅಧಿಕಾರವನ್ನು ವಹಿಸಿಕೊಳ್ತಾ ಇದ್ದಂತೆ ಕರ್ನಾಟಕದ ಸಾಮಾಜಿಕ ತಕ್ಕಡಿ ಹೊಸ ರೂಪವನ್ನು ಪಡೆದುಕೊಂಡಿದೆ. ರಾಜಕೀಯ ಫಾಸ್ಟ್ ಫಾರ್ವರ್ಡ್ ಆಗೋದಕ್ಕೆ ಕೇವಲ ಕುರ್ಚಿಯ ಬದಲಾವಣೆಯ ಕಾರಣವಲ್ಲ, ಆ ಕುರ್ಚಿಯಲ್ಲಿ ಕುಳಿತಿರುವ ವ್ಯಕ್ತಿಯ ಆಕ್ರಮಣಕಾರಿ ರಾಜಕೀಯ ಶೈಲಿಯೂ ಕೂಡ ಪ್ರಮುಖ ಕಾರಣವಾಗಿದೆ. ಹೌದು, ಡಿಕೆ ಶಿವಕುಮಾರ್ ಅಂದ್ರೇ ಅಗ್ರೆಸಿವ್ ಪಾಲಿಟಿಕ್ಸ್. ನಿರ್ಧಾರಗಳನ್ನು ತಡ ಮಾಡೋದು ಅವರ ಡಿಕ್ಷನರಿಯಲ್ಲೇ ಇಲ್ಲ. ಅಧಿಕಾರ ಕೈಗೆ ಸಿಗ್ತಾ ಇದ್ದಂತೆ ಡಿಕೆಶಿಯ ನಿಲುವುಗಳು, ಅಧಿಕಾರಿಗಳಿಗೆ ನೀಡಿದಂತಹ ಖಡಕ್ ಸಂದೇಶಗಳು ಮತ್ತು ವಿರೋಧ ಪಕ್ಷಗಳ ಟೀಕೆಗಳಿಗೆ ಕೊಟ್ಟಂತಹ ತಕ್ಷಣದ ಕೌಂಟರ್ ಅಟ್ಯಾಕ್ಗಳು ಇಡೀ ರಾಜಕೀಯ ಯಂತ್ರ ಹಾಗೂ ರಾಜಕೀಯ ರಂಗವನ್ನು ಸಿಕ್ಕಾಪಟ್ಟೆ ಅಲರ್ಟ್ ಮಾಡಿವೆ. ಫೈಲ್ಗಳ ವಿಲೇವಾರಿಯಿಂದ ಹಿಡಿದು ಪಕ್ಷದ ಸಂಘಟನೆವರೆಗೂ ಎಲ್ಲದರಲ್ಲೂ ಕೂಡ ರಾಕೆಟ್ ವೇಗ. ಸಿಎಂ ಡಿಕೆ ಶಿವಕುಮಾರ್ ಅವರ ಈ ಆಕ್ರಮಣಕಾರಿ ಶೈಲಿಗೆ ಇವತ್ತು ವಿರೋಧ ಪಕ್ಷಗಳಿಗೆ ನಿದ್ದೆ ಇಲ್ಲದಂತೆ ಮಾಡಿದೆ. ಕಾಂಗ್ರೆಸ್ ಹೈಕಮಾಂಡ್ ಅಂದುಕೊಂಡಂತೆ ಮುಂದಿನ 2 ವರ್ಷಗಳ ಕಾಲ ರಾಜಕಾರಣದ ದಿಕ್ಕು ದೆಸೆಯನ್ನ ಈ ವೇಗವೇ ನಿರ್ಧಾರ ಮಾಡಲಿದೆ.
ಕೈಯಲ್ಲಿ ಸಂವಿಧಾನ, ಹೃದಯದಲ್ಲಿ ಅಜ್ಜಯ್ಯ. ಸರ್ವಧರ್ಮ ನಾಯಕ ಡಿಕೆ ಶಿವಕುಮಾರ್. ಜೂನ್ 3 ಸಂಜೆ 5:15ಕ್ಕೆ ಡಿಕೆಶಿ ಸಿಎಂ ಆಗಿ ಪದಗ್ರಹಣ. ಅಜ್ಜಯ್ಯನ ಆಣೆ, ಡಿಕೆಶಿ ಆಡಳಿತಕ್ಕೆ 1 ತಿಂಗಳು. ಭರವಸೆ ಈಡೇರಿಸುವ ಶಪಥದೊಂದಿಗೆ ಅಧಿಕಾರ ಸ್ವೀಕಾರ. ಮೊದಲ ದಿನದಿಂದಲೇ ಆಡಳಿತ ಯಂತ್ರಕ್ಕೆ ಚುರುಕು. ಎಸ್, ಕರ್ನಾಟಕ ರಾಜಕಾರಣದ ಟ್ರಬಲ್ ಶೂಟರ್ ಅಂತ ಹೆಸರಾದಂತಹ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಚುಕ್ಕಾಣಿಯನ್ನು ಹಿಡಿದು ಭರ್ಜರಿ 30 ದಿನಗಳು ಕಳೆದಿವೆ. ದೈವ ಭಕ್ತಿಗೆ ಹೆಸರಾದ ನಾಯಕ ಕೇವಲ ಸಂವಿಧಾನದ ಹೆಸರಲ್ಲಿ ಅಷ್ಟೇ ಅಲ್ಲದೆ ವೇದಿಕೆ ಮೇಲೆ ತನ್ನ ಆರಾಧ್ಯ ದೈವ ಅಜ್ಜಯ್ಯನ ಫೋಟೋವನ್ನು ಇಟ್ಟು ಪ್ರಮಾಣ ವಚನವನ್ನು ಸ್ವೀಕರಿಸಿದ ಕ್ಷಣ ಇಡೀ ರಾಜ್ಯದ ಗಮನವನ್ನು ಸೆಳೆದಿತ್ತು. ಈಗ ಆ ಮುಹೂರ್ತಕ್ಕೆ 1 ತಿಂಗಳು ತುಂಬಿದೆ. ಅಜ್ಜಯ್ಯನ ಆಣೆಯಂತೆ ನಡೆದ ಈ 30 ದಿನಗಳ ಆಡಳಿತ ಆರ್ಭಟವನ್ನು ಕಣ್ಣಾರೆ ನೀವೇ ನೋಡ್ತಾ ಇದ್ದೀರಿ. ಎಸ್, ಅದು ಕೇವಲ ಅಧಿಕಾರ ಸ್ವೀಕಾರದ ವೇದಿಕೆಯಾಗಿರಲಿಲ್ಲ, ಅದೊಂದು ಜನಬೆಂಬಲದ ಮಹಾಸಂಗಮವಾಗಿತ್ತು. ತಾನು ನಂಬಿದ ಆರಾಧ್ಯ ದೈವನ ಆಶೀರ್ವಾದದೊಂದಿಗೆ ಸಿಎಂ ಗದ್ದುಗೆಗೆ ಏರಿದ ಡಿಕೆ ಶಿವಕುಮಾರ್ ಮೊದಲ ದಿನದಿಂದಲೇ ಅಧಿಕಾರಿಗಳ ವಲಯಕ್ಕೆ ಸ್ಟ್ರಾಂಗ್ ಮೆಸೇಜನ್ನು ರವಾನಿಸಿದರು. ಕಡತಗಳ ವಿಲೇವಾರಿಯ ವೇಗದ ಜೊತೆಗೆ ಭ್ರಷ್ಟಾಚಾರಕ್ಕೆ ಬ್ರೇಕನ್ನು ಹಾಕಿದರು. ಜನರ ಕೆಲಸಗಳು ತಕ್ಷಣ ಆಗಬೇಕು ಅನ್ನೋದು ಈ ಸರ್ಕಾರದ ಮೊದಲ ಆದ್ಯತೆಯಾಗಿತ್ತು. ಹೌದು, ಈ ಹಿಂದೆ ಸರ್ಕಾರಿ ಕಚೇರಿ ಅಂದರೆ ಲಂಚದ ಹಾವಳಿ, ಅಸಡ್ಡೆ, ವಿಳಂಬ ಅನ್ನುವಂತಹ ಮಾತಿತ್ತು. ಆದರೆ ಕಳೆದ 30 ದಿನಗಳಲ್ಲಿ ಇಡೀ ಚಿತ್ರಣವೇ ಸಂಪೂರ್ಣ ಬದಲಾಗಿದೆ. ಸಚಿವರ ಕಚೇರಿಯಿಂದ ಹಿಡಿದು ತಾಲೂಕು ಕಚೇರಿಯವರೆಗೂ ಅಧಿಕಾರಿಗಳು ಹೈ ಅಲರ್ಟ್ ಆಗಿದ್ದಾರೆ. ಸಿಎಂ ಮತ್ತು ಡಿಸಿಎಂ ನಡುವಿನ ಹೊಂದಾಣಿಕೆ, ಸಚಿವ ಸಂಪುಟದ ಒಗ್ಗಟ್ಟು ಆಡಳಿತಕ್ಕೆ ಹೊಸ ವೇಗವನ್ನು ತಂದುಕೊಟ್ಟಿದೆ. ಕನಕಪುರ ಬಂಡೆಯ ಖಡಕ್ ಆಡಳಿತದ ಶೈಲಿ ಇಡೀ ಸಚಿವ ಸಂಪುಟಕ್ಕೆ ಒಂದು ಮಾದರಿಯಾಗಿದೆ. ಇವತ್ತು ಕಡತಗಳು ವೇಗವಾಗಿ ಚಲಿಸ್ತಾ ಇವೆ ಅಂದರೆ ಅದಕ್ಕೆ ಕಾರಣ ಡಿಕೆ ಅಬ್ಬರದ ಈ ಆಡಳಿತ. ಒಬ್ಬ ಜನಸಾಮಾನ್ಯನ ಧ್ವನಿಗೂ ಕೂಡ ವಿಧಾನಸೌಧದಲ್ಲಿ ಇವತ್ತು ಮನ್ನಣೆ ಸಿಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಒನ್ ಅಂಡ್ ಓನ್ಲಿ ಸಿಎಂ ಡಿಕೆ ಶಿವಕುಮಾರ್. ಇದು ಆಡಳಿತದ ದಿಕ್ಕು ಬದಲಾದ ಸಮಯ. ಹದಿಮೂರು ಸಂಪುಟ ಸದಸ್ಯರೊಂದಿಗೆ ಅಧಿಕಾರ ಸ್ವೀಕರಿಸಿದ ಡಿಕೆಶಿ. ದಲಿತ, ಲಿಂಗಾಯತರಿಗೆ ತಲಾ 3 ಸ್ಥಾನ, ಒಕ್ಕಲಿಗ, ಕುರುಬ, ಅಲ್ಪಸಂಖ್ಯಾತರಿಗೆ ತಲಾ 2 ಸ್ಥಾನ. ಓರ್ವ ವಾಲ್ಮೀಕಿ ನಾಯಕನಿಗೆ ಅವಕಾಶ ನೀಡಿದ ಸಿಎಂ ಡಿಕೆಶಿ. ಮೊದಲ ಸಂಪುಟದಲ್ಲೇ ಐತಿಹಾಸಿಕ ಯೋಜನೆಗಳ ಘೋಷಣೆ. ಇದು ರಾಜ್ಯ ರಾಜಕಾರಣದಲ್ಲಿ ಹೊಸ ದಿಕ್ಸೂಚಿ. ಡಿಕೆಶಿ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದು 1 ತಿಂಗಳು ಪೂರೈಸಿದೆ. ಕೇವಲ ಸಿಎಂ ಅಷ್ಟೇ ಅಲ್ಲ, ಅವರ ಜೊತೆ ಅತ್ಯಂತ ಪ್ರಬಲ 13 ಜನ ಬಲಿಷ್ಠ ಸಚಿವ ಸಂಪುಟ ಕೂಡ ಅಧಿಕಾರವನ್ನು ಸ್ವೀಕರಿಸಿತ್ತು. ಹೌದು, ಈ ಬಾರಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಂಪುಟ ರಚನೆಯಲ್ಲಿ ಅಖಾಡಕ್ಕಿಳಿಸಿದಂತಹ ಜಾತಿಯ ರಾಜಕಾರಣದ ಸೂತ್ರ ಮೆಚ್ಚುವಂಥದ್ದಾಗಿತ್ತು. ಪ್ರತಿಯೊಂದು ಸಮುದಾಯಕ್ಕೂ ಸಮಾನ ಗೌರವ ಕೊಡುವ ನಿಟ್ಟಿನಲ್ಲಿ ಸಾಮಾಜಿಕ ನ್ಯಾಯದ ಸೂತ್ರವನ್ನು ಡಿಕೆಶಿ ಬಳಸಿದ್ದಾರೆ. ಇಡೀ ಸಂಪುಟದಲ್ಲಿ ಅತಿ ದೊಡ್ಡ ಪಾಲು ಸಿಕ್ಕಿರೋದು ದಲಿತ ಹಾಗೂ ಲಿಂಗಾಯತ ಸಮುದಾಯಕ್ಕೆ. ದಲಿತ ಸಮುದಾಯಕ್ಕೆ ತಲಾ 3 ಸ್ಥಾನಗಳನ್ನು ನೀಡುವ ಮೂಲಕ ಶೋಷಿತ ವರ್ಗಕ್ಕೆ ಭಾರೀ ಬಲವನ್ನು ತುಂಬಿದಂತಾಗಿದೆ. ಮತ್ತೊಂದು ಕಡೆ ಉತ್ತರ ಮತ್ತು ಮಧ್ಯ ಕರ್ನಾಟಕದಲ್ಲಿ ನಿರ್ಣಾಯಕವಾಗಿರುವಂತಹ ಲಿಂಗಾಯತ ಸಮುದಾಯಕ್ಕೆ ತಲಾ 3 ಸಚಿವ ಸ್ಥಾನಗಳನ್ನು ನೀಡಿ ಪಕ್ಷದ ಮೇಲಿರುವಂತಹ ವಿಶ್ವಾಸವನ್ನು ಡಿಕೆ ಶಿವಕುಮಾರ್ ಉಳಿಸಿಕೊಂಡಿದ್ದಾರೆ. ಈ ಲೆಕ್ಕಾಚಾರ ಇಲ್ಲಿಗೆ ಮುಗಿಯುವುದಿಲ್ಲ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸ್ವಂತ ಸಮುದಾಯವಾದ ಒಕ್ಕಲಿಗ ಸಮುದಾಯಕ್ಕೆ ತಲಾ 2 ಸಚಿವ ಸ್ಥಾನಗಳನ್ನು ನೀಡಲಾಗಿದೆ. ಆ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಪಕ್ಷದ ಹಿಡಿತವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಪ್ಲಾನ್ ಇದಾಗಿದೆ. ಇದರ ಜೊತೆಗೆ ರಾಜ್ಯದ ಪ್ರಭಾವಿ ಹಿಂದುಳಿದ ವರ್ಗವಾದಂತಹ ಕುರುಬ ಸಮುದಾಯಕ್ಕೂ ಕೂಡ ತಲಾ 2 ಸ್ಥಾನಗಳನ್ನು ನೀಡಲಾಗಿದೆ. ಅಧಿಕಾರವನ್ನು ಸ್ವೀಕರಿಸಿದ ಬೆನ್ನಲ್ಲಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸೀದಾ ವಿಧಾನಸೌಧಕ್ಕೆ ಲಗ್ಗೆಯನ್ನ ಇಟ್ಟಿದ್ರು. ಮೊದಲ ಸಚಿವ ಸಂಪುಟ ಸಭೆಯಲ್ಲಿಯೇ ನಾಡಿನ ಜನತೆಗೆ ಬಂಪರ್ ಆಫರ್ಗಳನ್ನು ಪ್ರಕಟಪಡಿಸಿದರು. ಹೌದು, ಇತಿಹಾಸ ಪುಟ ಸೇರಬಲ್ಲಂತಹ ದಿಕ್ಸೂಚಿ ಯೋಜನೆಗಳಿಗೆ ಮೊದಲ ಕ್ಯಾಬಿನೆಟ್ನಲ್ಲಿಯೇ ಒಪ್ಪಿಗೆಯ ಮುದ್ರೆ ಅನ್ನುವಂಥದ್ದು ಬಿದ್ದಿತ್ತು.
ಬಡವರ, ರೈತರ ಮತ್ತು ಮಹಿಳೆಯರ ಸಬಲೀಕರಣಕ್ಕಾಗಿ ರೂಪಿಸಲಾದಂತಹ ಐತಿಹಾಸಿಕ ಯೋಜನೆಗಳನ್ನು ಡಿಕೆ ಶಿವಕುಮಾರ್ ಅಧಿಕೃತವಾಗಿ ಘೋಷಣೆ ಮಾಡಿದರು. ಈ ಮೂಲಕ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಟ್ರಬಲ್ ಶೂಟರ್ ತಾವೇ ಎಂಬುದನ್ನು ಡಿಕೆಶಿ ಮತ್ತೊಮ್ಮೆ ಸಾಬೀತುಪಡಿಸಿದರು. ಒಂದು ತಿಂಗಳ ಆಡಳಿತದ ರಿಪೋರ್ಟ್ ಕಾರ್ಡ್ ಅಂತೂ ಸೂಪರ್ ಆಗಿದೆ. ಆಕ್ಷನ್ ಮೂಡ್ಗೆ ಇಳಿದ ನಾಯಕನಿಗೆ ರಾಜ್ಯದ ಜನತೆ ಸೈ ಎಂದಿದ್ದಾರೆ. ಆದ್ರೆ ಅಸಲಿ ಆಟ ಇನ್ನು ಮುಂದೆ ಶುರುವಾಗಬೇಕಿದೆ. ಸವಾಲುಗಳನ್ನ ಮೆಟ್ಟಿ ನಿಂತು ನಿರೀಕ್ಷೆಗಳನ್ನ ನಿಜ ಮಾಡಬೇಕಾಗಿದೆ. ಕನಕಪುರ ಬಂಡೆಯ ಮುಂದಿನ ಹೆಜ್ಜೆಗಳು ಹೇಗಿರಲಿವೆ? ಈ 30 ದಿನಗಳ ಸಾಧನೆಗಳೇನು, ಮುಂದಿನ ನಿರೀಕ್ಷೆಗಳೇನು ಅನ್ನೋದನ್ನ ನೋಡೋಣ ಸಣ್ಣ ಬ್ರೇಕ್ನ ನಂತರ. 30 ದಿನ 50ಕ್ಕೂ ಹೆಚ್ಚು ಮಹತ್ವದ ನಿರ್ಧಾರಗಳು. ಹೌದು, ಡಿಕೆ ಶಿವಕುಮಾರ್ ಸರ್ಕಾರದ ಮೊದಲ ತಿಂಗಳ ರಿಪೋರ್ಟ್ ಕಾರ್ಡ್ ಜನ ಮೆಚ್ಚುವಂಥದ್ದು. ಈ 30 ದಿನಗಳ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಆಡಳಿತಕ್ಕೆ ಚುರುಕು ಮುಟ್ಟಿಸಿದ್ದಾರೆ. ಜನ ಕಲ್ಯಾಣ, ಮೂಲಸೌಕರ್ಯ, ಆಡಳಿತ ಸುಧಾರಣೆ ಹಾಗೂ ಅಭಿವೃದ್ಧಿಗೆ ಪೂರಕವಾದ ಹಲವು ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ. ಆ ಬಗ್ಗೆ ನೋಡೋಣ ಬನ್ನಿ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಭಾರತ ಜೋಡೋ ಯುವಕರ ಸಂಘ ಮತ್ತು ತಲಾ 10 ಲಕ್ಷ ರೂಪಾಯಿ ನಿಧಿ, ಹೊಸ ಮನೆಗಳಿಗೆ ಓಸಿ ವಿನಾಯಿತಿ ಹಾಗೂ ವಿದ್ಯುತ್ ಸಂಪರ್ಕ, ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆ, ಬೆಂಗಳೂರಿನ ರಸ್ತೆ ಗುಂಡಿ ಮುಕ್ತಿಗೊಳಿಸಲು 2,000 ಕೋಟಿ ರೂಪಾಯಿ, ಖಾಸಗಿ ಉದ್ಯೋಗ ವಿನಿಯಮ ಕೇಂದ್ರ ಮತ್ತು 72,000 ಸರ್ಕಾರಿ ಹುದ್ದೆಗಳ ಭರ್ತಿ. ಒಂದು ತಿಂಗಳು ಆಡಳಿತದ ರಿಪೋರ್ಟ್ ಕಾರ್ಡ್ ಅಂತೂ ಸದ್ಯಕ್ಕೆ ಸೂಪರ್ ಆಗಿದೆ ಅಂತ ಜನರೇ ಹೇಳ್ತಾ ಇದ್ದಾರೆ. ಆಕ್ಷನ್ ಮೂಡ್ಗೆ ಇಳಿದಂತಹ ನಾಯಕನಿಗೆ ರಾಜ್ಯದ ಜನ ಸೈ ಎಂದಿದ್ದಾರೆ. ಹೌದು, ಕರ್ನಾಟಕದ ರಾಜಕಾರಣದ ದಿಕ್ಕು ಇದೀಗ ಬದಲಾಗ್ತಾ ಇದೆ. ಅಧಿಕಾರ ಸಿಕ್ಕ ತಕ್ಷಣ ಕಾಲಹರಣ ಮಾಡುವ ಜಾಯಮಾನ ಡಿಕೆ ಶಿವಕುಮಾರ್ದಲ್ಲ. ಈಗಾಗಲೇ ಹೆಚ್ಚು ಕಡಿಮೆ ಎಲ್ಲ ಪ್ರಮುಖ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಗಳನ್ನು ನಡೆಸಿ ಮುಗಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಫೈಲ್ಗಳು ಧೂಳು ಹಿಡಿಯಬಾರದು, ಜನಸಾಮಾನ್ಯರ ಕೆಲಸಗಳು ವಿಳಂಬವಾಗಬಾರದು ಎನ್ನುವುದೇ ಅವರ ಫಾಸ್ಟ್ ಟ್ರ್ಯಾಕ್ ಆಡಳಿತದ ಸೂತ್ರ. ಪ್ರಗತಿ ಪರಿಶೀಲನಾ ಸಭೆಗಳಂದ್ರೆ ಕೇವಲ ಕಾಫಿ, ಟೀ ಕುಡಿದು ಮುಗಿಸುವ ಔಪಚಾರಿಕ ಸಭೆಗಳಲ್ಲ. ಡಿಕೆಶಿ ನಡೆಸುವ ಸಭೆಗಳಲ್ಲಿ ತಮ್ಮ ಸರ್ಕಾರದ ಆದ್ಯತೆಗಳೇನು ಎಂಬುದನ್ನು ಖುದ್ದಾಗಿ ಅವರೇ ಎಳೆ ಎಳೆಯಾಗಿ ಬಿಡಿಸಿರ್ತಾರೆ. ಕೇವಲ ಭಾಷಣ ಬಿಗಿಯುವ ಸಿಎಂ ಇವರಲ್ಲ, ಪ್ರತಿಯೊಬ್ಬ ಅಧಿಕಾರಿಗೆ ಸೂಕ್ತ ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ ಡಿಕೆಶಿ. ಕೆಲಸ ಮಾಡದಿದ್ದರೆ ಕಠಿಣ ಕ್ರಮ ಎದುರಿಸಬೇಕಾಗುತ್ತೆ ಎಂಬುದು ಡಿಕೆ ಶಿವಕುಮಾರ್ ಅವರ ಖಡಕ್ ಎಚ್ಚರಿಕೆ ಕೂಡ ಈಗ ಅನೇಕ ಅಧಿಕಾರಿಗಳಿಗೆ ರವಾನಿಸಲಾಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಮಂದಗತಿಯಲ್ಲಿ ಸಾಗ್ತಿದ್ದಂತಹ ಆಡಳಿತ ಯಂತ್ರಕ್ಕೆ ಭರ್ಜರಿಯಾಗಿಯೇ ಚುರುಕು ಮುಟ್ಟಿಸಿದ್ದಾರೆ ಕನಕಪುರದ ಬಂಡೆ. ಮೊದಲನೆಯದಾಗಿ ರಾಜ್ಯದ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಸರ್ಕಾರ ಭರ್ಜರಿ ಸಿಹಿ ಸುದ್ದಿಯನ್ನು ನೀಡಿದೆ. ಇನ್ನು ಮುಂದೆ ರಾಜ್ಯದ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಅನ್ನು ವಿತರಿಸಲಾಗಿದೆ. ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳ ಶಿಕ್ಷಣಕ್ಕೆ ಸಾರಿಗೆಯ ವೆಚ್ಚ ಹೊರೆ ಆಗಬಾರದು ಅಂತ ಈ ಉದ್ದೇಶದಿಂದ ಕ್ರಾಂತಿಕಾರಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಇನ್ನು ಭಾರತ್ ಜೋಡೋ ಯುವಕರ ಸಂಘ ಸ್ಥಾಪನೆ, ಅದಕ್ಕಾಗಿ ತಲಾ 10 ಲಕ್ಷ ರೂಪಾಯಿ ನಿಧಿ. ಹೌದು, ಗ್ರಾಮೀಣ ಮತ್ತು ನಗರ ಪ್ರದೇಶದ ಯುವಕರ ಸಬಲೀಕರಣಕ್ಕಾಗಿ ಸರ್ಕಾರ ಹೊಸ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದೆ. ರಾಜ್ಯದ ಎಲ್ಲ ಪಂಚಾಯಿತಿಗಳು ಮತ್ತು ವಾರ್ಡ್ಗಳಲ್ಲಿ ಭಾರತ ಜೋಡೋ ಯುವಕರ ಸಂಘವನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಅಷ್ಟೇ ಅಲ್ಲ, ಯುವಕರ ಉದ್ಯೋಗ, ಕ್ರೀಡೆ ಮತ್ತು ಸಾಮಾಜಿಕ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಲು ಪ್ರತಿ ಸಂಘಕ್ಕೆ ತಲಾ 10 ಲಕ್ಷ ರೂಪಾಯಿ ಅನುದಾನವನ್ನು ನೀಡುವ ಐತಿಹಾಸಿಕ ನಿರ್ಣಯ ಈಗ ತೆಗೆದುಕೊಳ್ಳಲಾಗಿದೆ. ಸ್ವಂತ ಮನೆ ಕಟ್ಟುವವರಿಗೆ ಇದ್ದ ದೊಡ್ಡ ತಲೆನೋವು ಒಂದಕ್ಕೆ ಸರ್ಕಾರ ಮುಕ್ತಿ ನೀಡಿದೆ. ಹೌದು, 2,500 ಚದುರ ಅಡಿಯವರೆಗಿನ ನೂತನ ವಸತಿ ಕಟ್ಟಡಗಳಿಗೆ ಶಾಶ್ವತ ವಿದ್ಯುತ್ ಸಂಪರ್ಕ ಪಡೆಯಲು ಈಗ ಓಸಿ ಕಡ್ಡಾಯವಿಲ್ಲ. ಓಸಿ ವಿನಾಯಿತಿ ನೀಡುವ ಮೂಲಕ ಮಧ್ಯಮ ವರ್ಗದ ಜನರ ಮನೆ ನಿರ್ಮಾಣದ ಕನಸಿಗೆ ಡಿಕೆ ಸರ್ಕಾರ ಆನೆಬಲ ನೀಡಿದೆ. ಇನ್ನು ಆಸ್ತಿ ಮಾಲೀಕರಿಗೆ ಡಿಕೆ ಸರ್ಕಾರ ಮತ್ತೊಂದು ಬಿಗ್ ರಿಲೀಫ್ ಅನ್ನು ನೀಡಿದೆ. ರಾಜ್ಯಾದ್ಯಂತ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬಿ ಖಾತಾ ಆಸ್ತಿಗಳನ್ನು ಎ ಖಾತೆಯಾಗಿ ಪರಿವರ್ತಿಸಲು ಸರ್ಕಾರ ಹಸಿರು ನಿಶಾನೆ ನೀಡಿದೆ. ಇದರಿಂದ ಲಕ್ಷಾಂತರ ಜನ ಆಸ್ತಿ ಮಾಲೀಕರಿಗೆ ಕಾನೂನಾತ್ಮಕ ಹಕ್ಕು ಸಿಗಲಿದ್ದು, ಬ್ಯಾಂಕ್ ಸಾಲ ಪಡೆಯಲು ಎದುರಾಗಿದ್ದಂತಹ ದೊಡ್ಡ ತಲೆನೋವು
ನಿವಾರಣೆಯಾಗಲಿದೆ. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಶಾಶ್ವತ ಪರಿಹಾರ ಸಿಗುವ ಕಾಲ ಬಂದಿದೆ. ಬೆಂಗಳೂರಿನ ರಸ್ತೆಗಳನ್ನು ಸಂಪೂರ್ಣವಾಗಿ ಗುಂಡಿ ಮುಕ್ತಗೊಳಿಸಲು ಸರ್ಕಾರ ಬರೋಬ್ಬರಿ 2,000 ಕೋಟಿ ರೂಪಾಯಿ ಬೃಹತ್ ಯೋಜನೆಯನ್ನ ಪ್ರಕಟ ಮಾಡಿದೆ. ರಾಜಧಾನಿಯ ಸಂಚಾರ ವ್ಯವಸ್ಥೆಯನ್ನ ಸುಗಮಗೊಳಿಸೋಕೆ ಈಗಾಗಲೇ ಈ ಕೆಲಸ ಆರಂಭವಾಗಿದೆ. ಇನ್ನು ನಿರುದ್ಯೋಗಿ ಯುವ ಜನತೆಗೆ ಸರ್ಕಾರದಿಂದ ಡಬಲ್ ಧಮಾಕ. ಖಾಸಗಿ ವಲಯದಲ್ಲಿ ಉದ್ಯೋಗ ಅವಕಾಶಗಳನ್ನು ಸುಲಭವಾಗಿ ಒದಗಿಸೋಕೆ ಖಾಸಗಿ ವಲಯದ ಉದ್ಯೋಗ ವಿನಿಮಯ ಕೇಂದ್ರಗಳನ್ನು ಸ್ಥಾಪಿಸಲು ತೀರ್ಮಾನ ಮಾಡಲಾಗಿದೆ. ಅಷ್ಟು ಮಾತ್ರವಲ್ಲ, ಸರ್ಕಾರ ಕೆಲಸದ ಆಕಾಂಕ್ಷಿಗಳಿಗೆ ಬಂಪರ್ ಕೊಡುಗೆಯನ್ನು ನೀಡಲಾಗಿದ್ದು, ಖಾಲಿ ಇರುವಂತಹ 72,000 ಸರ್ಕಾರಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನ ಕೇವಲ 6 ತಿಂಗಳ ಗಡುವಿನೊಳಗಡೆ ಪೂರ್ಣಗೊಳಿಸಲು ಕಟ್ಟುನಿಟ್ಟಿನ ಆದೇಶವನ್ನು ನೀಡಲಾಗಿದೆ. ಹೌದು, ಡಿ.ಕೆ. ಶಿವಕುಮಾರ್ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋ ರಾಜಕಾರಣಿಯಲ್ಲ. ಯಾಕಂದ್ರೆ ರಾಜ್ಯ ರಾಜಕಾರಣದ ಅಖಾಡದಲ್ಲಿ ಡಿ.ಕೆ.ಶಿ ಒಬ್ಬ ಹಠವಾದಿ, ಪವರ್ಫುಲ್ ಫೈಟರ್, ಎದುರಾಳಿಗಳನ್ನ ನಿದ್ದೆಗೆಡಿಸುವಂತಹ ಶಾರ್ಪ್ ಶೂಟರ್. ಡಿ.ಕೆ. ಶಿವಕುಮಾರ್ ಅವರದ್ದು ಪಕ್ಕ ಅಗ್ರೆಸಿವ್ನೆಸ್ ಸ್ಟ್ರೆಂತ್. ಸಂಘಟನೆಯ ವಿಚಾರಕ್ಕೆ ಬಂದರೆ ಡಿ.ಕೆ.ಶಿ ಒಬ್ಬ ಅಪ್ರತಿಮ ಕೆಲಸಗಾರ. ಪಕ್ಷಕ್ಕೆ ಸಂಕಷ್ಟ ಬಂದಾಗ ಹೈಕಮಾಂಡ್ಗೆ ಟ್ರಬಲ್ ಶೂಟರ್ ಬೇಕಾದಾಗ ನೆನಪಾಗೋದೆ ಇದೇ ಡಿ.ಕೆ. ಶಿವಕುಮಾರ್. ತಮ್ಮ ವಿರುದ್ಧ ರೆಕ್ಕೆ ಬಿಚ್ಚುವವರನ್ನ, ಪಕ್ಷದ ಒಳಗೆ ಕಾಲೆಳೆಯುವವರನ್ನ ಹೈಕಮಾಂಡ್ ಅಂಗಳದಲ್ಲಿಯೇ ನಿಲ್ಲಿಸಿ ಅವರಿಗೆ ಪಾಠ ಕಲಿಸುವ ರಾಜಕೀಯ ತಂತ್ರಗಾರಿಕೆ ಇವರಿಗೆ ಚೆನ್ನಾಗಿ ಗೊತ್ತು. ಯಾಕೆ ಗೊತ್ತಾ? ಬನ್ನಿ ನೋಡೋಣ. ಎಲ್ಲಕ್ಕಿಂತ ಮುಖ್ಯವಾಗಿ ಸಾರ್ವಜನಿಕರ ಕುಂದುಕೊರತೆಗಳಿಗೆ ತಕ್ಷಣ ಸ್ಪಂದಿಸಲು ದೇಶದಲ್ಲಿ ಮೊದಲ ಬಾರಿ ಸ್ಪೆಷಲ್ ಹೆಜ್ಜೆಯನ್ನ ಡಿ.ಕೆ. ಸರ್ಕಾರ ಇಟ್ಟಿದೆ. ಹೌದು, ಜನರ ಹವಾಲುಗಳನ್ನು ಆಲಿಸಲು ಮತ್ತು ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲು ಪ್ರಜಾಸೇವಾ ಎಂಬುವಂತಹ ಪ್ರತ್ಯೇಕ ಸಚಿವಾಲಯವನ್ನೇ ಸ್ಥಾಪನೆ ಮಾಡಲಾಗಿದೆ. ಆ ಮೂಲಕ ಇನ್ನು ಮುಂದೆ ಸಾಮಾನ್ಯರ ಧ್ವನಿ ನೇರವಾಗಿ ಸರ್ಕಾರದ ಕಿವಿಗೆ ತಲುಪಲಿದೆ. ಇನ್ನು ಆಡಳಿತ ವ್ಯವಸ್ಥೆಯನ್ನು ಪಾರದರ್ಶಕಗೊಳಿಸಲು ಸರ್ಕಾರ ಅಧಿಕಾರಿಗಳಿಗೆ ಫುಲ್ ಪವರ್ ಅನ್ನು ನೀಡಿದೆ. ಯಾವುದೇ ಶಾಸಕರು ಅಥವಾ ಮಂತ್ರಿಗಳ ಒತ್ತಡಕ್ಕೆ ಮಣಿಯದೆ ಕೇವಲ ಕಾನೂನು ಚೌಕಟ್ಟಿನಲ್ಲಿಯೇ ಕಾರ್ಯವನ್ನು ನಿರ್ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸಿಎಂ ಸ್ಪಷ್ಟ ಸೂಚನೆಯನ್ನ ನೀಡಿದ್ದಾರೆ. ಪ್ರಾಮಾಣಿಕ ಅಧಿಕಾರಿಗಳಿಗೆ ಸರ್ಕಾರ ರಕ್ಷಣೆ ನೀಡಲಿದ್ದು, ರಾಜಕೀಯ ಹಸ್ತಕ್ಷೇಪಕ್ಕೆ ಈಗ ದೊಡ್ಡ ಬ್ರೇಕ್ ಬಿದ್ದಂತಾಗಿದೆ. ಇನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಜೀವನಾಡಿ ಅಂತಂದ್ರೆ ಅದು ಗ್ಯಾರಂಟಿ ಯೋಜನೆಗಳು. ಹೌದು, ಕೇವಲ ಕರ್ನಾಟಕದ ರಾಜ್ಯದ ಜನರಿಗೆ ಮಾತ್ರ ಈ ಗ್ಯಾರಂಟಿಗಳು ಸಿಗಬೇಕು ಅಂತ ಸರ್ಕಾರ ಕಡ್ಡಾಯಗೊಳಿಸಿದೆ. ಹೊರ ರಾಜ್ಯದವರು ಇದರ ದುರುಪಯೋಗವನ್ನು ಪಡೆದುಕೊಳ್ಳುವುದನ್ನು ತಡೆಯಲು ಮತ್ತು ಹಣದ ಸೋರಿಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸೋದಕ್ಕೆ ಕಟ್ಟುನಿಟ್ಟಿನ ತಾಂತ್ರಿಕ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಕನ್ನಡಿಗರ ತೆರಿಗೆ ಹಣ ಕನ್ನಡಿಗರಿಗೆ ಸಲ್ಲಬೇಕು ಅನ್ನುವಂತಹ ನೀತಿಯನ್ನು ಸರ್ಕಾರ ಗಟ್ಟಿಯಾಗಿ ಹೇಳಿದೆ. ಆಡಳಿತ ನಡೆಸೋದ್ರಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಹೊಸದೇನಲ್ಲ. ಎಸ್.ಎಂ. ಕೃಷ್ಣ ಕಾಲದಿಂದ ಹಿಡಿದು ಇವತ್ತಿನವರೆಗೂ ಹಲವು ಪ್ರಮುಖ ಖಾತೆಗಳನ್ನು ನಿಭಾಯಿಸಿದ ಅನುಭವ ಇವರ ಬೆನ್ನಿಗಿದೆ. ಆಡಳಿತ ಯಂತ್ರವನ್ನ ಹೇಗೆ ಬಗ್ಗಿಸಬೇಕು, ತಮಗೆ ಬೇಕಾದ ಹಾಗೆ ಹೇಗೆ ಬಾಗಿಸಬೇಕು ಅನ್ನೋದನ್ನ ಇವರು ಕಲಿತುಕೊಂಡೇ ಬಂದವರು. ಅಧಿಕಾರಿಗಳನ್ನ ಹೇಗೆ ಪಳಗಿಸಬೇಕು, ಅವರಿಂದ ಕೆಲಸ ಹೇಗೆ ತೆಗಿಸಬೇಕು ಅನ್ನೋ ಕಲೆ ಡಿ.ಕೆ.ಶಿಗೆ ಗೊತ್ತು. ಆದ್ರಿಂದ ಈ ನೂತನ ಮುಖ್ಯಮಂತ್ರಿಗೆ ಆಡಳಿತದ ವರ್ಣಮಾಲೆಯನ್ನ ಯಾರು ಬಿಡಿಸಿ ಹೇಳಿಕೊಡುವ ಅಗತ್ಯವೇ ಇಲ್ಲ. ಮುಂದೇನು ಅನ್ನೋದನ್ನ ನೋಡೋಣ ಮತ್ತೊಂದು ಬ್ರೇಕ್ನ ನಂತರ. ಎಸ್, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿ 1 ತಿಂಗಳಾಗಿದೆ. ಮೂಲ ಸೌಕರ್ಯ, ಶಿಕ್ಷಣ, ಉದ್ಯೋಗ, ಕೃಷಿ, ಕಾನೂನು ಸುವ್ಯವಸ್ಥೆ ಹಾಗೂ ಸಾಮಾಜಿಕ ಕಲ್ಯಾಣ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಮಹತ್ವದ ನಿರ್ಧಾರಗಳನ್ನ ಕೈಗೊಂಡಿದ್ದಾರೆ. ಜನಪರ ಯೋಜನೆಗಳಿಂದ ಹಿಡಿದು ರಾಜ್ಯದ ಅಭಿವೃದ್ಧಿಯವರೆಗೆ ಆಡಳಿತದ ವೇಗ ಹೆಚ್ಚಾಗಿದೆ. ಮತ್ತಷ್ಟು ಮಹತ್ವದ ನಿರ್ಧಾರಗಳೇನು ಅನ್ನೋದನ್ನ ನೋಡೋಣ ಬನ್ನಿ. ಬಿಡದಿ ಟೌನ್ಶಿಪ್ ಮತ್ತು ಭೂಸ್ವಾಧೀನ ಪ್ರಕ್ರಿಯೆ, ಡಿ.ಕೆ. ಶಿವಕುಮಾರ್ ಕನಸಿನ ಸುರಂಗ ರಸ್ತೆ, ಕೆಂಪೇಗೌಡ ಜಯಂತಿ ಮತ್ತು ಎಸ್.ಎಂ. ಕೃಷ್ಣ ರಸ್ತೆ, 15 ಲಕ್ಷ ಗಿಡಗಳು, ಗಿನ್ನಿಸ್ ದಾಖಲೆ, ತುಂಗಭದ್ರಾ ಆಣೆಕಟ್ಟೆ ಗೇಟ್ಗಳ ಉದ್ಘಾಟನೆ. ಹೌದು, ರಾಜ್ಯ ರಾಜಧಾನಿಯ ಪಕ್ಕದಲ್ಲೇ ಮತ್ತೊಂದು ಹೈಟೆಕ್ ಸಿಟಿ ತಲೆ ಎತ್ತಲು ಕ್ಷಣಗಣನೆ ಆರಂಭವಾಗಿದೆ. ಜೂನ್ 10ರಂದು ಬಿಡದಿ ಟೌನ್ಶಿಪ್ ನಿರ್ಮಾಣದ ಭೂಸ್ವಾಧೀನ ಪ್ರಕ್ರಿಯೆಗೆ ಅಧಿಕೃತ ಆದೇಶ ಹೊರಬಿದ್ದಿದೆ.
ಬೆಂಗಳೂರಿನ ಮೇಲೆ ಆಗ್ತಾ ಇರೋ ಒತ್ತಡ ಕಡಿಮೆ ಮಾಡುವುದು ಇದರ ಉದ್ದೇಶವಾಗಿದೆ. ಮೊದಲ ಹಂತದಲ್ಲಿ ಬರೋಬ್ಬರಿ 500 ಎಕರೆ ಜಮೀನನ್ನ ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರ ಮುಂದಾಗಿದ್ದು, ಈ ಭಾಗದ ಭೂಮಿ, ಕೈಗಾರಿಕಾ ಮತ್ತು ವಸತಿ ಕ್ರಾಂತಿಗೆ ಸಾಕ್ಷಿಯಾಗಲಿದೆ. ಇನ್ನು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಶಾಶ್ವತ ಬ್ರೇಕ್ ಹಾಕಲು ಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಕೂಸಾದ ಸುರಂಗ ರಸ್ತೆ ಯೋಜನೆಗೆ ಈಗ ಕಾಲ ಕೂಡ್ ಬಂದಿದೆ. ಮೊದಲ ಹಂತದ ಭೂಗತ ಸುರಂಗ ರಸ್ತೆ ಯೋಜನೆಗೆ ಅಧಿಕೃತವಾಗಿ ಶಂಕುಸ್ಥಾಪನೆ ನೆರವೇರಿದೆ. ಸಿಲಿಕಾನ್ ಸಿಟಿಯ ವಾಹನ ಸವಾರರ ಪ್ರಯಾಣದ ಸಮಯವನ್ನ ಅರ್ಧಕ್ಕರ್ಧ ಇಳಿಸುವ ಈ ಮೆಗಾ ಪ್ರಾಜೆಕ್ಟ್ ದಾಖಲೆಯನ್ನ ಬರೆಯಲಿದೆ. ಇನ್ನು ಬೆಂಗಳೂರಿನ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನ ರಾಜ್ಯಾದ್ಯಂತ ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು. ಇದೇ ಶುಭ ಸಂದರ್ಭದಲ್ಲಿ ಆಧುನಿಕ ಬೆಂಗಳೂರಿನ ಶಿಲ್ಪಿ ಎಂದೇ ಹೆಸರಾದ ಹಿರಿಯ ನಾಯಕ ಎಸ್.ಎಂ. ಕೃಷ್ಣ ಅವರಿಗೆ ಸರ್ಕಾರ ಅಪೂರ್ವ ಗುರು ಕಾಣಿಕೆಯನ್ನ ನೀಡಿದೆ. ಬೆಂಗಳೂರಿನ ನೂತನ ರಿಂಗ್ ರಸ್ತೆಗೆ ಎಸ್.ಎಂ. ಕೃಷ್ಣ ಅವರ ಹೆಸರಿಟ್ಟು ಅಧಿಕೃತವಾಗಿ ಲೋಕಾರ್ಪಣೆ ಮಾಡಲಾಗಿದೆ. ಬೆಂಗಳೂರನ್ನು ಕೇವಲ ಕಾಂಕ್ರೀಟ್ ಕಾಡಾಗಲು ಬಿಡುವುದಿಲ್ಲ ಎಂದು ಶಪಥದೊಂದಿಗೆ ಸರ್ಕಾರ ಇತಿಹಾಸವನ್ನು ನಿರ್ಮಿಸಿದೆ. ಗಾರ್ಡನ್ ಸಿಟಿಯ ಹಸಿರು ವೈಭವವನ್ನು ಮತ್ತೆ ತರಲು ಬರೋಬ್ಬರಿ 15 ಲಕ್ಷ ಗಿಡಗಳನ್ನು ನೆಡುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಗಿನ್ನಿಸ್ ದಾಖಲೆಯನ್ನು ಬರೆಯಲಾಗಿದೆ. ಪರಿಸರ ಸಂರಕ್ಷಣೆಯ ಈ ಮಹಾ ಅಭಿಯಾನಕ್ಕೆ ಇಡೀ ರಾಜ್ಯವೇ ಕೈಜೋಡಿಸಿದ್ದು, ಮುಂದಿನ ಪೀಳಿಗೆಗೆ ಹಸಿರು ಉಡುಗೊರೆಯನ್ನ ಡಿಕೆ ಸರ್ಕಾರ ನೀಡಿದೆ. ಇನ್ನು ಲಕ್ಷಾಂತರ ರೈತರ ಪಾಲಿನ ಕಾಮಧೇನು ಆಗಿರುವ ತುಂಗಭದ್ರಾ ಆಣೆಕಟ್ಟೆಯಲ್ಲಿ ಈಗ ಸಂಭ್ರಮದ ವಾತಾವರಣ. ಆಣೆಕಟ್ಟೆಯ ಒಟ್ಟು 33 ಸ್ಟೀಲ್ವೇ ಗೇಟ್ಗಳನ್ನು ಅಧಿಕೃತವಾಗಿ ಉದ್ಘಾಟಿಸಿ ನದಿಗೆ ನೀರು ಹರಿಸಲಾಗಿದೆ. ಈ ಮೂಲಕ ಅಚ್ಚುಕಟ್ಟು ಪ್ರದೇಶದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದ್ದು, ಕೃಷಿ ಚಟುವಟಿಕೆಗಳಿಗೆ ಭರಪೂರ ನೀರು ಸಿಗುವ ಭರವಸೆ ಸಿಕ್ಕಂತಾಗಿದೆ. ಕೃಷಿ ವಲಯದ ಪ್ರಗತಿಗೆ ಈ ಯೋಜನೆ ಮತ್ತಷ್ಟು ವೇಗವನ್ನು ನೀಡಲಿದೆ. ಬಂಡೀಪುರ ನಾಗರಹೊಳೆ ಜಂಗಲ್ ಸವಾರಿ ಆರಂಭ. ಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಎಸ್ಐಆರ್ ಅರಿವು ಮತ್ತು ಚಾಲನೆ. ಪಾನ್ ಮಸಾಲೆ, ಗುಟ್ಕಾ ನಿಷೇಧ ನಿರ್ಧಾರ. ವಿದ್ಯುತ್ ನಿಗಮಗಳ ಖಾಸಗೀಕರಣವಿಲ್ಲ, ಗುತ್ತಿಗೆದಾರರ ಬಾಕಿ ಹಣ ಬಿಡುಗಡೆ. ಡ್ರಗ್ಸ್ ಜಾಲ ನಿಗ್ರಹಕ್ಕೆ ಸುಳಿವು ನೀಡಿದವರಿಗೆ ಬಹುಮಾನ ನೀಡಲು ತೀರ್ಮಾನ. ಏನಿದು ಬ್ರ್ಯಾಂಡ್ ಬೆಂಗಳೂರು ಯೋಜನೆ? ಪ್ರಕೃತಿ ಪ್ರೇಮಿಗಳಿಗೆ ಮತ್ತು ವನ್ಯಜೀವ ಹವ್ಯಾಸಿಗಳಿಗೆ ಸರ್ಕಾರ ಭರ್ಜರಿ ಕೊಡುಗೆಯನ್ನು ನೀಡಿದೆ. ಎಸ್, ಬಂಡೀಪುರದ ಮತ್ತು ನಾಗರಹೊಳೆಯ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಜಂಗಲ್ ಸಫಾರಿಯನ್ನು ಪೂರ್ಣ ಪ್ರಮಾಣದಲ್ಲಿ ಮತ್ತೆ ಆರಂಭಿಸಲು ತೀರ್ಮಾನಿಸಲಾಗಿದೆ. ಪ್ರವಾಸೋದ್ಯಮಕ್ಕೆ ಸಚಿವ ಸಂಪುಟ ಹೊಸ ಚೇತರಿಕೆ ನೀಡಿದ್ದು, ಕಟ್ಟುನಿಟ್ಟಿನ ಪರಿಸರ ನಿಯಮಗಳೊಂದಿಗೆ ಪ್ರವಾಸಿಗರಿಗೆ ಕಾಡಿನ ಸೌಂದರ್ಯವನ್ನು ಸವಿಯಲು ಮುಕ್ತ ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನು ರಾಜ್ಯದ ಮೂಲೆ ಮೂಲೆಗೂ ಎಸ್ಐಆರ್ ಯೋಜನೆಯ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವ ಕೆಲಸಕ್ಕೆ ಖುದ್ದಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರೇ ಮುಂದಾಗಿದ್ದಾರೆ. ಜನರ ಆರೋಗ್ಯದ ದೃಷ್ಟಿಯಿಂದ ಸರ್ಕಾರ ಅತ್ಯಂತ ಕಠಿಣ ಹಾಗೂ ಶ್ಲಾಘನೀಯ ನಿರ್ಧಾರ ಕೈಗೊಂಡಿದೆ. ಅದೇನು ಅಂದರೆ, ಯುವ ಪೀಳಿಗೆಯನ್ನು ಬಲಿ ತೆಗೆದುಕೊಳ್ತಾ ಇರುವಂತಹ ಮಾರಕ ಕ್ಯಾನ್ಸರ್ಗೆ ಕಾರಣವಾಗ್ತಾ ಇರುವಂತಹ ಪಾನ್ ಮಸಾಲೆ ಮತ್ತು ಗುಟ್ಕಾಗಳನ್ನು ರಾಜ್ಯದಲ್ಲಿ ಸಂಪೂರ್ಣವಾಗಿ ನಿಷೇಧ ಮಾಡಲು ಗಂಭೀರ ತೀರ್ಮಾನವನ್ನು ಕೈಗೊಳ್ಳಲಾಗ್ತಾ ಇದೆ. ಈ ಮೂಲಕ ಸಾರ್ವಜನಿಕರ ಆರೋಗ್ಯ ರಕ್ಷಣೆಯಲ್ಲಿ ಕರ್ನಾಟಕ ದೇಶಕ್ಕೆ ಮಾದರಿಯಾಗುವ ನಿಟ್ಟಿನಲ್ಲಿ ಹೆಜ್ಜೆಯನ್ನ ಇಟ್ಟಿದೆ. ಇನ್ನು ರಾಜ್ಯದ ಇಂಧನ ವಲಯದ ನೌಕರರ ಆತಂಕಕ್ಕೆ ಸರ್ಕಾರ ತೆರೆಯನ್ನೇ ಎಳೆದಿದೆ. ಯಾವುದೇ ಕಾರಣಕ್ಕೂ ವಿದ್ಯುತ್ ಸರಬರಾಜು ನಿಯಮಗಳನ್ನು ಖಾಸಗೀಕರಣ ಮಾಡೋದಿಲ್ಲ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ನೌಕರ ಸಂಘಟನೆಗಳಿಗೆ ಸ್ಪಷ್ಟ ಭರವಸೆಯನ್ನ ನೀಡಿದ್ದಾರೆ. ಇದರ ಜೊತೆಯಲ್ಲಿಯೇ ರಾಜ್ಯದ ಮೂಲ ಸೌಕರ್ಯ ಕಾಮಗಾರಿಗಳನ್ನು ನಡೆಸಿ ಆರ್ಥಿಕ ಸಂಕಷ್ಟದಲ್ಲಿದ್ದಂತಹ ಗುತ್ತಿಗೆದಾರರಿಗೆ ಬರಬೇಕಾದ ಬಾಕಿ ಮೊತ್ತವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಅಂತ ಸಿಎಂ ಘೋಷಿಸಿದ್ದಾರೆ. ಇನ್ನು ಯುವಶಕ್ತಿಯನ್ನ ದಾರಿ ತಪ್ಪಿಸ್ತಾ ಇರುವಂತಹ ಮಾದಕ ಜಾಲದ ಹೆಡಮುರಿಯನ್ನ ಕಟ್ಟಲು ಡಿಕೆ ಸರ್ಕಾರ ತಯಾರಿಯನ್ನ ಮಾಡಿಕೊಂಡಿದೆ. ಅಂತಾರಾಷ್ಟ್ರೀಯ ಮಾದಕ ವ್ಯಸನ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದಂತಹ ಬೃಹತ್ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮುಖ್ಯಮಂತ್ರಿಗಳು ಡ್ರಗ್ಸ್ ದಂಧೆಯ ವಿರುದ್ಧ ರಾಜಿ ಇಲ್ಲದೆ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮಾದಕ ಮುಕ್ತ ನವ ಕರ್ನಾಟಕದ ನಿರ್ಮಾಣವೇ ಸರ್ಕಾರದ ಗುರಿ ಎನ್ನುವಂತಹ ಆದೇಶವನ್ನ ರವಾನೆ ಮಾಡಿದ್ದಾರೆ. ಇನ್ನು ದಿ ಬ್ರ್ಯಾಂಡ್ ಬೆಂಗಳೂರು ಯೋಜನೆ
ಹೌದು, ನಗರದ ಮೂಲಕ ಸೌಕರ್ಯಗಳನ್ನು ಉತ್ತಮಗೊಳಿಸಿ ಜಾಗತಿಕ ನಗರವನ್ನಾಗಿ ಪರಿವರ್ತಿಸಲು 2023 ಮತ್ತು 24ನೇ ಸಾಲಿನಲ್ಲಿ ಸರ್ಕಾರ ಈ ಯೋಜನೆಯನ್ನು ಜಾರಿಗೊಳಿಸಿತ್ತು. 2024ರ ಬಿಬಿಎಂಪಿ ಬಜೆಟ್ನಲ್ಲಿ ಈ ಯೋಜನೆಗೆ 12.31 ಕೋಟಿ ರೂಪಾಯಿ ಮೀಸಲಿಡಲಾಗಿತ್ತು. 2025 ಮತ್ತು 26ನೇ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಸರ್ಕಾರ 1,800 ಕೋಟಿ ರೂಪಾಯಿಗಳ ಅನುದಾನವನ್ನು ಈ ಯೋಜನೆಗೆ ಮೀಸಲಿಟ್ಟಿದೆ. ಹಸಿರು ಬೆಂಗಳೂರು, ಸ್ವಚ್ಛ ಬೆಂಗಳೂರು, ಜನಸ್ನೇಹಿ ಬೆಂಗಳೂರು, ಆರೋಗ್ಯಕರ ಬೆಂಗಳೂರು, ಟೆಕ್ ಬೆಂಗಳೂರು ಹಾಗೂ ಜಲ ಸುರಕ್ಷಾ ಬೆಂಗಳೂರು ಎಂಬ ಪರಿಕಲ್ಪನೆಗಳ ಮೂಲಕ ಜನರ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದಂತಹ ಸರ್ಕಾರಕ್ಕೆ 70,000 ಸಲಹೆಗಳು ಹರಿದು ಬಂದಿದ್ದವು. ಇದು ಇವತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.